ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಬಹಳ ಖುಷಿಯಾಗಿದೆ, ಯಾಕಂತಂದರೆ ನಿನ್ನೆ ರಾತ್ರಿ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ BAMSದವರಿಗೆ ದಯವಿಟ್ಟು ಓನ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಂತ ಕೊಡೋದರ ಬದಲಾಗಿ ಚಾಯ್ಸ್ 1, 2, 3, 4 ಅಂತ 4 ಕೊಡಿ ಅಂತ ಹೇಳಿದ್ದೆ. ಬಟ್ ಅದ್ರ ಜೊತೆಗೆ ಇಂಜಿನಿಯರಿಂಗ್ದವರಿಗೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಕೊಟ್ಟರೂ ಕೂಡ ಸೊ ಯಾರ್ಯಾರು ಚಾಯ್ಸ್ 4 ತೊಗೊಂಡು ಎಕ್ಸಿಟ್ ಆಗಿರ್ತಾರೆ ಅಂಥವರಿಗೆ ಬೇಕಾದರೆ ಕಾಷನ್ ಡಿಪಾಸಿಟನ್ನು ಪೇ ಮಾಡಿಸ್ಕೊಂಡು ಥರ್ಡ್ ರೌಂಡಿಗೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಲೋ ಮಾಡಿಕೊಡಿ ಅಂತ ಹೇಳಿದ್ವಿ ಅಥವಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಬಟ್ ನಾನು ಕೇಳಿದ್ದಕ್ಕೆ ಅವ್ರು ಮಾಡಿದ್ದಾರೆ ಅಂತ ನಾನೇನು ನನ್ನ ಪರವಾಗಿ ನಾನು ಹೊಗಳ್ಕೊಳ್ತಾ ಇಲ್ಲ. ಆದರೆ ಒಂದು ಖುಷಿಯಂತೂ ಇದೆ, KE ಅವರಿಗೆ ನಮ್ಮ ವಯಸ್ಸು ಹೋಗಿ ಮುಟ್ಟಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗಿಂತ ಮುಂಚೆನೇ ಅವರು ಇದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡಿಟ್ಕೊಂಡಿರ್ಬೋದು. ಬಟ್ ಅದು ಏನೇ ಇದ್ದರೂ ಕೂಡ ನಮಗೆ ಬೇಕಾಗಿರೋದು ಫೈನಲ್ ರಿಸಲ್ಟ್ ಅಷ್ಟೇ. ಓಕೆ, ಸೊ ಈಗ ತಾನೇ ಸೆಕೆಂಡ್ ರೌಂಡಿನ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಇದರ ಜೊತೆಗೆ ಅವರು ಕಟ್ ಆಫನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈಗ ಫೈನಲ್ ರಿಸಲ್ಟ್ ಲಿಂಕ್ ನಿಮಗೆ ಬೇಕು ಅಂತ ಅಂದರೆ ನೀವು KE ವೆಬ್ಸೈಟಿಗೆ ಹೋಗಿಬಿಟ್ಟು ನೀವು ಲಿಂಕನ್ನು ಕ್ಲಿಕ್ ಮಾಡಿದರೆ ಈಗ ಜಸ್ಟ್ ಅದು ರಿಲೀಸ್ ಆಗಿರೋದಕ್ಕೆ ಸ್ವಲ್ಪ ವರ್ಕ್ ಆಗದೇ ಇರ್ಬೋದು, ಸರ್ವರ್ ಎರರ್ ಬರ್ಬೋದು ಅಥವಾ ಬ್ಯುಸಿ ಆಗಿರ್ಬೋದು. ಬಟ್ ಸ್ವಲ್ಪ ಹೊತ್ತಿನಲ್ಲಿ ಅದು ಸರಿ ಆಗ್ತದೆ. ನೀವು ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿನ್ನೆ ಏನು ರಿಸಲ್ಟ್ ಬಂದಿತ್ತು ಅದೇ ರಿಸಲ್ಟ್ ಇವತ್ತು ಕೂಡ ಬಂದಿರ್ತದೆ. ಅದರ ಜೊತೆಗೆ ಆಯುಷ್ದವರಿಗೂ ಸಂಬಂಧಪಟ್ಟ ಹಾಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಆಯುಷ್ದವ್ರನ್ನ MBBS BDS ಜೊತೆಗೇ ಅನೌನ್ಸ್ ಮಾಡಿದರೆ ಚೆನ್ನಾಗಿತ್ತು ಅಂತ ಹೇಳಿದ್ದೆ. ಆದರೆ KE ಅವರು ಈಗಲೇ ಅನೌನ್ಸ್ ಮಾಡಿದ್ದಾರೆ, ಯಾಕಂದರೆ ಆಲ್ರೆಡಿ ಫಸ್ಟ್ ರೌಂಡಿಗೆ ಬರಬೇಕಿತ್ತು ಅದು. ಆ ಕಾರಣಕ್ಕೆ ಅವರು ಬೇಗನೆ ತೊಗೊಂಡಿದ್ದಾರೆ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಆಯುಷ್ದವರಿಗೂ ಕೂಡ 4 ಚಾಯ್ಸನ್ನು ಕೊಟ್ಟಿದ್ದಾರೆ. ಬಟ್ ಆಯುಷ್ದವ್ರಿಗೆ ಅಷ್ಟೇ ಅಲ್ಲ, ಖುಷಿಯ ವಿಚಾರ ಅಂತಂದರೆ ಇಂಜಿನಿಯರಿಂಗು, ವೆಟರ್ನರಿ, ಫಾರ್ಮಾ ಸೈನ್ಸ್, ಸೊ B Pharma, ಫಾರ್ಮಾ D, ಫಾರ್ಮ್ ಸೈನ್ಸ್ ಕೋರ್ಸಸ್, BSc ನರ್ಸಿಂಗ್ ಎಲ್ಲ ಕೋರ್ಸಸ್ಗಳಿಗೆ, ಓಕೆ, BSc ನರ್ಸಿಂಗ್ ಹಿಡಿದುಬಿಟ್ಟು KCET ಎಲ್ಲ ಕೋರ್ಸಸ್ಗಳಿಗೆ ಪ್ಲಸ್ BAMSಗೂ ಕೂಡ ಅಂದರೆ BAMS BHMSಗೂ ಕೂಡ 4 ಚಾಯ್ಸನ್ನು ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಮತ್ತು ಚಾಯ್ಸ್ ಎಂಟ್ರಿಗೂ ಕೂಡ ಸಪ್ರೇಟ್ ಆದ ಲಿಂಕನ್ನು ಕೂಡ ಕೊಡ್ತಾರೆ, ಸ್ವಲ್ಪ ವೇಟ್ ಮಾಡಿ. ಬಟ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ಎಲ್ಲರೂ ಕೂಡ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು. ಆಲ್ಮೋಸ್ಟ್ ನಿನ್ನೆ ನೋಡಿದ ಹಾಗೆ ಇದೆ. ಆದರೆ MBBS BDS ಅವರು ಏನಾದರೂ ನೀವು ನಿಮ್ಮ CET ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ಅಲ್ಲಿ ಎಂಟ್ರಿ ಮಾಡಿದರೆ ನಿಮಗೆ ಯುವರ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಅಂತ ಬರುತ್ತೆ. ಆ್ಯಂಡ್ ಅದು ಆಬ್ವಿಯಸ್ಲಿ ಹೌದಾ, ಯಾಕೆ ಅಂತ ಅಂದರೆ KE ಅವರು ಆಲ್ರೆಡಿ ಹೇಳಿದ್ದಾರೆ MCCಯ ಫೈನಲ್ ರಿಸಲ್ಟ್ ಬರೋ ತನಕ KEಯ ಫೈನಲ್ ರಿಸಲ್ಟ್ ನಿಮಗೆ ಬರೋದಿಲ್ಲ. ಆ ಕಾರಣಕ್ಕೆ ನಿಮಗೆ ಯುವರ್ ರಿಸಲ್ಟ್ ಈಸ್ ನಾಟ್ ಅನೌನ್ಸ್ಡ್ ಅಂತಲೇ ಬರುತ್ತದೆ. ಸೊ ಹಾಗಂತೇಳಿ ಸರ್ ನಿನ್ನೆ ಸಿಕ್ಕಿತ್ತು ಸೀಟು ಈಗ ಸಿಕ್ಕಿಲ್ಲ ಅಂಥೇಳಿ ಚಿಂತೆ ಮಾಡುವಂಥ ಯಾವುದೇ ಪ್ರಮೇಯನೂ ಕೂಡ ಇಲ್ಲ. ಇನ್ನು 15 ದಿವಸ ನಿಮಗೆ ನಿಮ್ಮ ರಿಸಲ್ಟ್ ಸಿಗೋದಿಲ್ಲ. ಸೊ ಅದನ್ನು ಬರೆದಿಟ್ಕೊಂಡಿರಿ. ಸೊ ಅದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಬಟ್ ಈಗ ಇಂಜಿನಿಯರಿಂಗ್ ಮತ್ತು ಅದರ್ ಕೋರ್ಸಸ್ KCET ಅಂಡರ್ ಏನಿದೆ ಮತ್ತು ಆಯುಷ್ ಕೋರ್ಸ್ಗಳಿಗೇನು ಸೀಟ್ ಸಿಕ್ಕಿದೆ, ಸೊ ನಿಮಗೆ 4 ಚಾಯ್ಸ್ಗಳನ್ನು ಕೊಡ್ತಾರೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಸೊ ಚಾಯ್ಸ್ 1 ಅಂದರೆ ಸ್ಯಾಟಿಸ್ಫೈಡ್ ಇದ್ದೀರಿ, ಸೀಟ್ ಅಡ್ಮಿಷನ್ ಮಾಡಿಸ್ತೀರಿ. ಸೊ ಸೆಕೆಂಡ್ ಚಾಯ್ಸ್ ಅಂದರೆ ಫೀಸನ್ನು ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ. ಥರ್ಡ್ ಚಾಯ್ಸಲ್ಲಿ ಒಂದು ಸ್ಮಾಲ್ ಬದಲಾವಣೆಯನ್ನು ಮಾಡಿದ್ದಾರೆ. ಯಾರ್ಯಾರು ಚಾಯ್ಸ್ 3 ತಗೋತಾರೆ ಅಂಥವರಿಗೆ 10,000 ರೂಪಾಯಿ ಕಾಷನ್ ಡಿಪಾಸಿಟನ್ನು ಕಟ್ಸ್ಕೊಳ್ತಾ ಇದ್ದಾರೆ. ಯಾಕಂದರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಸೀರಿಯಸ್ ಇದ್ದವರು ಮಾತ್ರ ಹೋಗಲಿ ಅಂಥೇಳಿ ಚಾಯ್ಸ್ 3 ತೊಗೊಂಡವರು ನೀವು 10,000 ರುಪೀಸನ್ನು ಕಟ್ಟೇನೆ ಮುಂದೆ ಹೋಗಬೇಕು. ಇನ್ನು 4ನೇದಾಗಿ 4th ಚಾಯ್ಸ್ ಅಂದರೆ ಯು ಆರ್ ಎಕ್ಸಿಟ್ ಫ್ರಾಮ್ ದ ಕೌನ್ಸಿಲಿಂಗ್. ಇದು ಸಿಂಪಲ್ ಆಗಿ ಹೇಳಿದ್ದೀನಿ. ಮತ್ತು ಆಲ್ರೆಡಿ ಫಸ್ಟ್ ರೌಂಡಿಗೆ ಏನು ಚಾಯ್ಸಸ್ ಇತ್ತು ಅದರ ಮೀನಿಂಗೇ ಇಲ್ಲೂ ಕೂಡ ಇದೆ. ಸೊ ಡೀಟೇಲ್ ಆಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಅದರಲ್ಲಿ ಒಂದು ಸ್ಮಾಲ್ ಚೇಂಜ್ ಅಂದರೆ ಚಾಯ್ಸ್ 3 ತೆಗೆದುಕೊಂಡಂಥ ವಿದ್ಯಾರ್ಥಿಗಳು 10,000 ರೂಪಾಯಿಯನ್ನು ಕಟ್ಟಬೇಕು. ಮುಂದೆ ನಿಮಗೆ ಸೀಟ್ ಸಿಕ್ಕಾಗ ಆ 10,000 ರೂಪಾಯಿನ ಅಡ್ಜಸ್ಟ್ ಮಾಡಿನೇ ಉಳಿದಿದ್ದ ಫೀಸನ್ನು ಕಟ್ಸ್ಕೋತಾರೆ. 10,000 ರೂಪಾಯಿನ ನೀವು ಫ್ರೀಯಾಗಿ KE ಕೊಡ್ತಾ ಇಲ್ಲ, ಅದು ನಿಮ್ಮ ದುಡ್ಡೇ. ಬಟ್ ಅವರು ಒಂದು ಕಾಷನ್ ಡಿಪಾಸಿಟ್ ಅಂತ ತುಂಬಿಸ್ಕೋತಾರೆ. ಬಟ್ ಅದನ್ನು ನಿಮ್ಮ ಫೀಸಲ್ಲಿ ಅಡ್ಜಸ್ಟ್ ಮಾಡ್ತಾರೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಪ್ರೊಸೀಜರ್ ಇದೆ. ಐ ಥಿಂಕ್ ಅರ್ಥ ಆಯಿತು ಅಂತ ಅನ್ಕೋತೀನಿ. KE ವೆಬ್ಸೈಟಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಆ ಲಿಂಕನ್ನು ಯೂಸ್ ಮಾಡಿ ರಿಸಲ್ಟನ್ನು ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಚಾಯ್ಸ್ ಎಂಟ್ರಿ ಕೂಡ ಲಿಂಕನ್ನು ಕೊಡ್ಬೋದು. ಮತ್ತು ಡೀಟೇಲ್ಡ್ ಶೆಡ್ಯೂಲನ್ನು ಕೂಡ ರಿಲೀಸ್ ಮಾಡ್ತಾರೆ, ರೈಟ್? ಸೊ ಶೆಡ್ಯೂಲ್ ರಿಲೀಸ್ ಮಾಡಿದ್ಮೇಲೆ ಇನ್ನೊಂದು ಸಾರಿ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಈ ಒಂದು ವಿಷಯವನ್ನು ನಾನು ಓನ್ಲಿ KE ಅವರಿಗೆ ಧನ್ಯವಾದವನ್ನು ಹೇಳೋದಕ್ಕೆ ಮಾತ್ರ ಮಾಡ್ತಾ ಇರುವಂಥದ್ದು. ಸೊ ನನ್ನ ಕಡೆಯಿಂದ, ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಮೂಹ ಮತ್ತು ಪಾಲಕರ ಸಮೂಹದ ಕಡೆಯಿಂದ KEಯ ಡೈರೆಕ್ಟರ್ ಆದಂಥ ಪ್ರಸನ್ನ ಸರ್ ಅವರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂತಂದರೆ ನಾವೇನು ಅಂದ್ಕೊಂಡಿದ್ವಿ, ನಾವು ಆ್ಯಕ್ಚುಲಿ BAMSಗೆ ಅಷ್ಟೇ 4 ಚಾಯ್ಸ್ ಕೊಡು ಅಂತ ಕೇಳಿದ್ವಿ ಆ್ಯಕ್ಚುಲಿ. ಬಟ್ ಸೊ ಗಣೇಶ ಹಬ್ಬ ಅಂಥೇಳಿ
ನಿಮಗೆ ಗಿಫ್ಟನ್ನೇ ಕೊಟ್ಟುಬಿಟ್ಟಿದ್ದಾರೆ. ಮೊದಲೇನು ಹೇಳಿದರು 2 ಚಾಯ್ಸ್ ಅಂತೇಳಿ, ಇಂಜಿನಿಯರಿಂಗ್ ಮತ್ತು ಅದರ್ ಕೋರ್ಸಸ್ಗಳಿಗೂ ಕೂಡ 4 ಚಾಯ್ಸನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಹಳ ಖುಷಿಯ ವಿಚಾರ. ಸೊ ಈ ಒಂದು ಗಣೇಶ ಹಬ್ಬದ ಒಂದು ಸಂದರ್ಭದಲ್ಲಿ ನಮ್ಮ ಖುಷಿಯನ್ನು ಇಮ್ಮಡಿಗೊಳಿಸಿರುವುದಕ್ಕೆ KE ಅವರಿಗೆ ಮತ್ತು ಪ್ರಸನ್ನ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.